ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಆಲ್ರೆಡಿ ನಾನು PCMಗೆ ಬ್ಲೂ ಪ್ರಿಂಟನ್ನು ಅನಾಲಿಸಿಸ್ ಮಾಡಿ ಮಾಡಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಎಷ್ಟು ಚಾಪ್ಟರ್ಸನ್ನು ಓದಿದರೆ ಎಷ್ಟು ಮಾರ್ಕ್ಸನ್ನು ತೆಗಿಬೋದು ನೀವು ಸೇಫರ್ ಸೈಡಲ್ಲಿರಲಿಕ್ಕೆ ಇದನ್ನು ಆಲ್ರೆಡಿ ಅನಲೈಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಬಯಾಲಜಿ ನನ್ನ ಬಕೆಟ್ ಲಿಸ್ಟಲ್ಲಿ ಇರಲಿಲ್ಲ, ಬಟ್ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಮೇಲ್ಗಡೆ ನಾನು ಬಯಾಲಜಿನೂ ಕೂಡ ಅನಲೈಸ್ ಮಾಡ್ತಾ ಇದ್ದೇನೆ. ಇನ್ ಕೇಸ್ ಕಂಪ್ಯೂಟರ್ ಸೈನ್ಸ್ ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಜಾಸ್ತಿ ಇದು ಬಂದರೆ ಮಾತ್ರ ನಾನು ಕಂಪ್ಯೂಟರ್ ಸೈನ್ಸ್ ಇದು ಕೂಡ ಅನಲೈಸ್ ಮಾಡಿ ಹೇಳ್ತೇನೆ. ಓಕೆ, ಇವತ್ತು ಬಯಾಲಜಿ ಬ್ಲೂ ಪ್ರಿಂಟನ್ನ ಅನಲೈಸ್ ಮಾಡಿ ಮಾಡಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ನಾನು ಮಾಡ್ತಾ ಇದ್ದೇನೆ. ಓಕೆ ಸ್ಟೂಡೆಂಟ್ಸು, ಅದಕ್ಕೂ ಮುಂಚೆ ಈ ಒಂದು ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಲೈಕ್ ಮಾಡಲಿಕ್ಕೆ, ಬೇರೆಯವ್ರ ಜೊತೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸೊ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ಶೇರ್ ಮಾಡಿದಷ್ಟು ನಮಗೆ ಸಪೋರ್ಟ್ ಸಿಗುತ್ತೆ. ನಾವು ಜಾಸ್ತಿ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ನಮಗೂ ಕೂಡ ಎನರ್ಜಿ ಬರುತ್ತೆ. ಓಕೆ ಸ್ಟೂಡೆಂಟ್ಸು, ಈಗ ಬಯಾಲಜಿ ಬ್ಲೂ ಪ್ರಿಂಟ್ ಅನಾಲಿಸಿಸು ಇಲ್ಲಿ ನೋಡಿ ಸ್ಟೂಡೆಂಟ್ಸು, ನಾನು ಹೇಳ್ತಾ ಇರೋದು ಫಸ್ಟ್ 8 ಚಾಪ್ಟರ್ಸು. ಇದರಲ್ಲಿ ಫಸ್ಟ್ ಒನ್ನು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸು, ಸೆಕೆಂಡ್ ಒನ್ನು ಹ್ಯೂಮನ್ ರೀಪ್ರೊಡಕ್ಷನ್ನು, ಥರ್ಡ್ ಒನ್ನು ರೀಪ್ರೊಡಕ್ಷನ್ ಹೆಲ್ತ್, ಫೋರ್ತ್ ಒನ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸು, ಫಿಫ್ತ್ ಒನ್ನು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು, ಸಿಕ್ಸ್ತ್ ಒನ್ನು ಎವಲ್ಯೂಷನ್ನು, ಸೆವೆಂತ್ ಒನ್ನು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸು, ಏಯ್ತ್ ಒನ್ನು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ದೀಸ್ 8 ಚಾಪ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾಕೆ ನಾನು ಇದೇ 8 ಚಾಪ್ಟರ್ಸನ್ನು ಚೂಸ್ ಮಾಡಿದ್ದೇನೆ ಕೇಳಿದರೆ ನಮಗೆ ಎಲ್ಲದೂ ಕೂಡ ಕವರ್ ಆಗಬೇಕು. ಅಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಎಲ್ಲದೂ ಕವರ್ ಆಗಬೇಕು. ದಟ್ ಈಸ್ ವೈ ಐ ಸಿಲೆಕ್ಟೆಡ್ ಫಸ್ಟ್ 8 ಚಾಪ್ಟರ್ಸ್. ಓಕೆ, ಇದರಲ್ಲಿ ನೋಡಿ ಸ್ಟೂಡೆಂಟ್ಸು, ಎಷ್ಟು ನೀವು ಸ್ಕೋರ್ ಮಾಡ್ಬೋದು? 60+ ಫಾರ್ ಶೋರ್. ಔಟ್ ಆಫ್ 70 60+ ಫಾರ್ ಶೋರ್ ಸ್ಕೋರ್ ಮಾಡ್ಬೋದು. ಸರಿನಾ? ಹೇಗೆ? ಈಗ ನೋಡಿ, ಮಾಡಲ್ ಕ್ವಶನ್ ಪೇಪರ್ 1 ನೋಡಿದಾಗ ಈ 8 ಚಾಪ್ಟರ್ಸಲ್ಲಿ ಔಟ್ ಆಫ್ 20, ದಿಸ್ ಈಸ್ ಇನ್ಕ್ಲೂಡಿಂಗ್ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ 1 2 3 4 5 6 7 8 9 10 11 12 ಮಾರ್ಕ್ಸ್ ಬರುತ್ತಾ? ಓಕೆ, ಮಾಡಲ್ ಕ್ವಶನ್ ಪೇಪರ್ 2ಗೆ ಹೋದರೆ 1 3 + 1 4 6 7 8 9 10 11 12 14 ಮಾರ್ಕ್ಸ್ ಬರುತ್ತೆ. ಮಾಡಲ್ ಕ್ವಶನ್ ಪೇಪರ್ 2 ಅವ್ರು ಫಾಲೋ ಮಾಡಿದರೆ. ಮಾಡಲ್ ಕ್ವಶನ್ ಪೇಪರ್ 3 ಫಾಲೋ ಮಾಡಿದರೆ 3 + 6 7 8 9 10 11 12 13 14 15 ಮಾರ್ಕ್ಸ್ ಬರುತ್ತೆ. ಆನ್ ಆ್ಯನ್ ಆ್ಯಾವರೇಜ್ ನಿಮಗೆ 12 ಮಾರ್ಕ್ಸ್ ಅಂತೂ ಫಿಕ್ಸ್ಡ್ ಆಗಿ ಬರುತ್ತೆ ಸ್ಟೂಡೆಂಟ್ಸ್ ಫಸ್ಟ್ 8 ಚಾಪ್ಟರ್ಸಿಂದ. ಓಕೆ, ಯಾವುದರಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ಲಸ್ MCQ ಅಲ್ಲಿ. ಯಾಕಂದರೆ ಫಸ್ಟ್ ಕ್ವಶನ್ ಪೇಪರಲ್ಲಿ ಮಾತ್ರ ನಿಮಗೆ 2 4 6 7 8 9 10 12 ಇದೆ. ಉಳಿದಿದ್ದು ಎಲ್ಲದರಲ್ಲೂ 14 15ವರೆಗೆ ಇದೆ. ಸೊ ನಿಮಗೆ ಮಿನಿಮಮ್ 12 to 13 ಫಿಕ್ಸ್ ಆಗಿ ಬಂದೇ ಬರುತ್ತೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪಕ್ಕ. ಓಕೆ, ಅದಾದ ನಂತರ ನಾನೀಗ 2 ಮಾರ್ಕ್ಸ್ ಕ್ವಶನಿಗೆ ಹೋದರೆ, 2 ಮಾರ್ಕ್ಸಿಗೆ ಹೋದರೆ ನಿಮಗೆ ಟೋಟಲ್ 2 ಮಾರ್ಕ್ಸ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು ಗೊತ್ತಿದೆ. ಸೊ 2 ಮಾರ್ಕ್ಸ್ ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು? 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. 10 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೋಡಿ, ಯಾಕಂದರೆ ಬಯಾಲಜಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನು ನೋಡಿದರೆ ಇಲ್ಲಿ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎವಲ್ಯೂಷನ್, ಇವು 3 ಚಾಪ್ಟರಿಂದ 3 ಅಂತೂ ಫಿಕ್ಸ್ ಪಕ್ಕ ಬಂದೇ ಬರುತ್ತೆ. 3 ಕ್ವಶನ್ ಪೇಪರಲ್ಲಿದೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎವಲ್ಯೂಷನ್, ಇವು 3ರಲ್ಲಿ 3 ಪಕ್ಕ. ಇವು 3 ಚಾಪ್ಟ್ರಿಂದ 2 ಮಾರ್ಕ್ಸಿಂದ ಫಿಕ್ಸ್ ಕ್ವಶನ್ ಆಯಿತಾ. ಇನ್ನು ನಿಮಗೆ ಏನು ಬೇರೆ ಇದನ್ನು ನೋಡ್ಲಿಕ್ಕೆ ಹೋದರೆ, ಈಗ ಯಾವುದರಲ್ಲೂ ಕೂಡ ಕಂಟಿನ್ಯೂಸ್ ಆಗಿಲ್ಲ. ಬಟ್ ಇಲ್ಲಿ ನೋಡಿ, ನಿಮಗೀಗ ಫಾರ್ ಎಕ್ಸಾಂಪಲ್ 2 ಕಾಂಬಿನೇಷನಲ್ಲಿ ತೊಗೊಂಡ್ರೆ, ಈಗ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಕಾಂಬಿನೇಷನ್ ತೊಗೊಂಡ್ರೆ ಇಲ್ಲಿದೆ ನೋಡಿ. ಅಥವಾ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 3 ಕಾಂಬಿನೇಷನ್ ಆಗಿ ತೊಗೊಂಡ್ರೆ ಇಲ್ಲಿದೆ ನೋಡಿ, 1 ಮತ್ತು 3. ಅಥವಾ ಮಾಡಲ್ ಕ್ವಶನ್ ಪೇಪರ್ 2 ಓನ್ಲಿ 2 ತೊಗೊಂಡ್ರೆ ಇಲ್ಲೂ ಇದೆ. ಓಕೆ, ಸೊ ಇಲ್ಲಿ ನೋಡಿ, ನೀವು ಮಾಡಲ್ ಕ್ವಶನ್ ಪೇಪರ್ 1 ನೋಡಿದಾಗ 1 2 3 4 5 6 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. 5 ಅಟೆಂಡ್ ಮಾಡಬೇಕು. ಮಾಡಲ್ ಕ್ವಶನ್ ಪೇಪರ್ 2 ನೋಡಿದಾಗ 1 2 3 4 5 ಎಕ್ಸಾಕ್ಟ್ 5 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಮಾಡಲ್ ಕ್ವಶನ್ ಪೇಪರ್ 3 ನೋಡಿದಾಗ 2 3 4 5 6 ಕ್ವಶನ್ಸನ್ನು, ಅಂದರೆ ಒಂದು ಇಂಟರ್ನಲ್ ಚಾಯ್ಸ್ ಸಿಗುತ್ತೆ. ಬಟ್ ಎನಿಹೌ ನಿಮಗೀಗ ನಾನು ಹೇಳಿದ್ದೀವಿ 3ರಿಂದ ಫಿಕ್ಸ್ ಇದೆ. ಅದಾದ ಬಿಟ್ಟು ಅವ್ರು ಯಾವುದೇ ಕಾಂಬಿನೇಷನ್ ತೊಗೊಂಡ್ರು, ಮಾಡಲ್ 1 ಮಾಡಲ್ 2 ಕಾಂಬಿನೇಷನ್ ತೊಗೊಂಡ್ರು, ಅಥವಾ ಮಾಡಲ್ 1 ಮಾಡಲ್ 3 ಕಾಂಬಿನೇಷನ್ ತೊಗೊಂಡ್ರು, ಅಥವಾ ಮಾಡಲ್ 2 ಅಂತ ತೊಗೊಂಡ್ರು ಕೂಡ, ಯಾವುದೇ ತೊಗೊಂಡ್ರೆ ನಿಮಗೆ 100% 5 ಅಟೆಂಡ್ ಮಾಡ್ಬೋದು ಅಲ್ವಾ? ಆಯಿತು. ಇನ್ನು 3 ಮಾರ್ಕ್ಸ್ ಇದು ನೋಡಿ, 3 ಮಾರ್ಕ್ಸಲ್ಲಿ ನೋಡಿದರೆ 1 2 3 ಅಂತೂ ಫಿಕ್ಸ್. ಯಾವುದರಿಂದ? ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರೀಪ್ರೊಡಕ್ಷನ್ ಇದು ಮತ್ತು ಎವಲ್ಯೂಷನ್, ಇವು 3 ಚಾಪ್ಟ್ರಿಂದ ಫಿಕ್ಸ್ ಪಕ್ಕ ಬರುತ್ತೆ ಆಯಿತಾ. ಅದು ಬಿಟ್ಟು ನಿಮಗೆ ಯಾವುದೇ ಕಾಂಬಿನೇಷನ್ ಆಗಿ ತೊಗೊಂಡ್ರು, ಮಾಡಲ್ 1 ಮತ್ತು ಮಾಡಲ್ 2 ಕಾಂಬಿನೇಷನ್ ತೊಗೊಂಡ್ರೆ ಇಲ್ಲಿದೆ ನಿಮಗೆ, ಅಥವಾ ಇಲ್ಲೂ ಇದೆ ನೋಡಿ. ಮಾಡಲ್ 1 ಮತ್ತು ಮಾಡಲ್ 2 ತೊಗೊಂಡ್ರೆ ಇಲ್ಲೂ ಇದೆ, ಅಥವಾ ಮಾಡಲ್ 1 ಮತ್ತು ಮಾಡಲ್ 3 ಕಾಂಬಿನೇಷನ್ ತೊಗೊಂಡ್ರೆ ಇಲ್ಲಿದೆ. ಸೊ ಓವರಾಲ್ ಆಗಿ ನಿಮ್ಗೆ 100% ಸಿಗುತ್ತೆ. ಇಲ್ಲಿ ನೋಡಿ, ಮಾಡಲ್ 1 ಪೇಪರ್ನ ಓನ್ಲಿ ಮಾಡಲ್ 1 ತೊಗೊಂಡ್ರೆ 1 2 3 4 5 6 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಮಾಡಲ್ 2 ತೊಗೊಂಡ್ರೆ 1 2 3 4 5 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಮಾಡಲ್ 3 ತೊಗೊಂಡ್ರೆ 1 2 3
4 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಬಟ್ ಇಂಟರ್ನಲ್ ಚಾಯ್ಸಿಂದ ಬರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ 3 ಮಾರ್ಕ್ಸ್ ಪಕ್ಕ 5 ಅಟೆಂಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆಯಿತಾ, ಯಾಕಂತ ಕೇಳಿದರೆ ನಿಮಗೆ ಇಲ್ಲಿ ಕಾಂಬಿನೇಷನಲ್ಲಿ ತೊಗೊಂಡಾಗ ಹೇಳಿದ್ದು. ಅದಕ್ಕೆ ನಾನು ಬ್ಯಾಕಪ್ಪಿಗೆ ನಾನು ಚಾಪ್ಟರ್ ಹೇಳ್ತೇನೆ, ಯಾವುದಾದ್ರೂ ಒಂದನ್ನು ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಆಯಿತಾ, ಸೊ ಸ್ಟೂಡೆಂಟ್ಸ್ ಇದು 5 ಮಾರ್ಕ್ಸಿಂದ ನಾನು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಯಿತು. ನಾನು ಇಲ್ಲಿ ಬರ್ದಿದ್ದೆ ನೋಡಿ 5 ಮಾರ್ಕ್ಸ್ ಇದು. ಈಗ 5 ಮಾರ್ಕ್ಸಲ್ಲಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು? 5 ಮಾರ್ಕ್ಸು ಇಲ್ಲಿ ನೋಡಿ, ಒಂದರಲ್ಲಿ 4 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು, ಇನ್ನೊಂದರಲ್ಲಿ 1 ಕ್ವಶನ್ನ ಅಟೆಂಡ್ ಮಾಡಬೇಕು. ಈಗ ಫಸ್ಟ್ ಇದರಲ್ಲಿ 4th ಇದರಲ್ಲಿ 4 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ 1 2 3 4 1 2 3 4 ಆರಾಮಾಗಿ ಅಟೆಂಡ್ ಮಾಡ್ಬೋದಲ್ವಾ? ಯಾವುದರಿಂದ? ಒಂದು ಹ್ಯೂಮನ್ ರಿಪ್ರೊಡಕ್ಷನಿಂದ, ಇನ್ನೊಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಿಂದ, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸಿಂದ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಿಂದ. ಸೊ 4 ಕ್ವಶನ್ನ ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಇಂಟರ್ನಲ್ ಚಾಯ್ಸು ಇಲ್ಲಿದೆ ನೋಡಿ. ನಿಮ್ಮ ಲಕ್ಕಿಗೆ ಈಗ ಮಾಡಲ್ 1 ಇದು ಮಾಡಿದರೆ ಇಲ್ಲಿ ನೋಡಿ 1 2 3 4 5 ಆಗುತ್ತೆ ನಿಮಗೆ ಟೋಟಲ್. ಮಾಡಲ್ 2 ಮಾಡಿದರೆ 1 2 3 4 5 6 ಆಗುತ್ತೆ. 6 ಅಲ್ಲ, 6 ಆಗುತ್ತೆ. ಮಾಡಲ್ 3 ಮಾಡಿದರೆ 1 2 3 4 5 ಆಗುತ್ತೆ. 5 ಕ್ವಶನ್. ಓಕೆ, ಸೊ ಟೋಟಲ್ ಅಟೆಂಡ್ ಮಾಡಲಿಕ್ಕಿದ್ದು 4. ಪಕ್ಕ ನಿಮಗೆ ಇಂಟರ್ನಲ್ ಚಾಯ್ಸ್ ಸಿಗುತ್ತೆ. ಸೊ ನೋ ವರೀಸು. ಇದರಲ್ಲಿ ನಿಮಗೆ ಒಂದೇ ಅಟೆಂಡ್ ಮಾಡಲಿಕ್ಕಿರೋದು ಇಲ್ಲಿ ಯಾವುದರಲ್ಲೂ ಕೂಡ ಯಾವ ಮಾಡಲ್ ಪೇಪರಿಂದ ನಮ್ಗೆ ಇದು ಸಿಗ್ತಾ ಇಲ್ಲ. ಬಟ್ ಆದರೂ ನೋಡಿ, ಈಗ ಮಾಡಲ್ 2 ಮತ್ತು ಮಾಡಲ್ 3 ಮಾಡಿದರೆ ಇಲ್ಲೂ ಇದೆ, ಅಥವಾ ಮಾಡಲ್ 2 ಮತ್ತು ಮಾಡಲ್ 3 ಇಲ್ಲೂ ಇದೆ ಅಷ್ಟೇ. ಈಗ ಮಾಡಲ್ 1 ಮತ್ತು ಮಾಡಲ್ 3 ಮಾಡಿದರೆ ಇಲ್ಲಿದೆ, ಮಾಡಲ್ 2 ಫಾಲೋ ಮಾಡಿದರೆ ಇಲ್ಲೂ ಇದೆ, ಸರಿನಾ? ಸೊ ಅಂದರೆ ನಿಮ್ಗೆ ಎಲ್ಲಿಂದ ಯಾವುದನ್ನೇ ಫಾಲೋ ಮಾಡಿದರೂ ಕೂಡ ಈ 8 ಚಾಪ್ಟರ್ಸಲ್ಲಿ ಒಂದಂತೂ ನೀವು ಫಿಕ್ಸ್ ಆಗಿ ತಗೊಳ್ಳೇಬೋದು, ನೋ ಪ್ರಾಬ್ಲಮ್. ಆಯಿತಾ, ಸೊ ಅಲ್ಲಿಗೆ ನೀವು ಈ 8 ಚಾಪ್ಟರ್ಸನ್ನು ಕಲಿತ್ರೆ, ಆಯಿತಾ, 8 ಚಾಪ್ಟರ್ಸನ್ನು ಕಲಿತ್ರೆ ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು ಇದರಲ್ಲಿ ಒಂದು 13 ಮಾರ್ಕ್ಸ್ ಅಂತ ತಗೊಳ್ಬೋದು. ಯಾಕಂದರೆ ಮಾಡಲ್ 1 ಮಾತ್ರ 12 ಮಾರ್ಕ್ಸ್ ಬಂದಿದೆ, ಮತ್ತು ಎಲ್ಲದರಲ್ಲೂ 15 16ವರೆಗೂ ಬಂದಿದೆ. ಸೊ 13 ಅಂತ ತಗೊಳ್ಳೋಣ. ಆಯಿತಾ, 2 ಮಾರ್ಕ್ಸಲ್ಲಿ ಫಿಕ್ಸ್ ಬರುತ್ತೆ 10 ಮಾರ್ಕ್ಸ್. ಇಲ್ಲೂ ಕೂಡ ನಿಮ್ಮ ಪಕ್ಕ ಫಿಕ್ಸ್ ಆಗಿ 15 ಮಾರ್ಕ್ಸ್ ಬರುತ್ತೆ, ಇಲ್ಲೂ ಕೂಡ 20 ಬರುತ್ತೆ, ಇಲ್ಲೂ 5 ಬರುತ್ತೆ. ಯಾಕಂದರೆ ನೀವು ಇಲ್ಲಿ ನೋಡಿ, ಕಾಂಬಿನೇಷನ್ ಅವ್ರು ಯಾವುದೇ ತಗೊಳ್ಳಿ, ಮಾಡಲ್ 1 ಮಾಡಲ್ 3 ತಗೊಳ್ಳಿ, ಮಾಡಲ್ 2 ಮಾಡಲ್ 3 ತಗೊಳ್ಳಿ, ಯಾವುದೇ ಕಾಂಬಿನೇಷನ್ ತೊಗೊಂಡ್ರೆ 8 ಚಾಪ್ಟರ್ಸ್ ಮಿಡ್ಡಲಲ್ಲಿದೆ. ಮಾಡಲ್ 2 ಮಾಡಲ್ 3 ತೊಗೊಂಡ್ರೆ ಇಲ್ಲಿದೆ, ಮಾಡಲ್ 1 ಮಾಡಲ್ 3 ತೊಗೊಂಡ್ರೆ ಇಲ್ಲಿದೆ, ಮಾಡಲ್ 1 ಮಾಡಲ್ 2 ತೊಗೊಂಡ್ರೆ ಇಲ್ಲಿದೆ ನೋಡಿ. ಮಾಡಲ್ 1 ಕಂಪ್ಲೀಟ್ ಮಾಡಲ್ 1 ಅವರು ಫಾಲೋ ಮಾಡಿದರೆ 1 2 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಮಾಡಲ್ 2 ಫಾಲೋ ಮಾಡಿದರೆ 1 2 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಮಾಡಲ್ 3 ಫಾಲೋ ಮಾಡಿದರೆ 1 2 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಅಟೆಂಡ್ ಮಾಡಲಿಕ್ಕಿರೋದು ಒಂದೇ ನಿಮಗೆ ಪಕ್ಕ ಸಿಗುತ್ತೆ, ನೋ ಪ್ರಾಬ್ಲಮ್. ಕಾಂಬಿನೇಷನಲ್ಲಿ ಅವರು ಫಾಲೋ ಮಾಡಿದರೂ ಕೂಡ ನಿಮ್ಗೆ ಪಕ್ಕ ಸಿಗುತ್ತೆ, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ನಿಮಗೆ ಓವರಾಲ್ ಆಗಿ ಎಷ್ಟಾಯಿತು? 15 20 40 50 63 ಮಾರ್ಕ್ಸ್ ಆಯಿತು. ಅಂದರೆ 60 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬರುತ್ತೆ, 60 ಪ್ಲಸ್ ಶ್ಯೂರ್. ಅಂದರೆ ವರ್ಸ್ಟ್ ಕೇಸ್ 61 62 ಅಂತೂ ಪಕ್ಕ ಬಂದೇ ಬರುತ್ತೆ. ಓಕೆ, ಔಟ್ ಆಫ್ 70 ನಾನು ಎಷ್ಟು ತಗೊಳ್ತೇನೆ? 61 ಅಂತ ತಗೊಳ್ತೇನೆ. ಓಕೆ, 61 ಆಯಿತಾ, ಇಷ್ಟೇ. ಅಂದರೆ ಇದು ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು, ಇದಕ್ಕಿಂತ ಕಡಿಮೆ ಬರೋದಿಲ್ಲ. ಯಾಕಂದರೆ 63 ಆಗುತ್ತೆ. ಬಟ್ ಸ್ಟಿಲ್ ನಾನು ಇಲ್ಲಿಗ ಒಂದು ವೇಳೆ 3 ಮಾರ್ಕ್ಸ್ ಸ್ವಲ್ಪ ಇದಾಯಿತು ಅಂತ ಅಂದ್ಕೊಂಡ್ರೆ ಮಾತ್ರ ಹೇಳ್ತಾ ಇರೋದು. ಅದಾದಮೇಲೆ ಇದಿಷ್ಟು 8 ಚಾಪ್ಟರ್ಸ್ ಆದಮೇಲೆ ನೀವು ನೆಕ್ಸ್ಟ್ ಹೋಗಬೇಕಾಗಿದ್ದು ಯಾವುದು ಕೇಳಿದರೆ 9th ಚಾಪ್ಟರ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್. ನಾನು ಇದಕ್ಕೆ ಯಾಕೆ ಹೋಗಿ ಅಂತ ಕೇಳಿದರೆ, ಇದರಲ್ಲಿ ನೋಡಿ ಮಲ್ಟಿಪಲ್ ಚಾಯ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಕ್ವಶನ್ಸ್ ಕೇಳಿದ್ದಾರೆ. ಅದು ಮತ್ತು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್, ಇದು ಕೂಡ ಮಲ್ಟಿಪಲ್ ಚಾಯ್ಸನ್ನು 2 ಮಾಡಲ್ 3 ಮಾತ್ರ 1 ಕೇಳಿದ್ದಾರೆ. ಬಟ್ ಸ್ಟಿಲ್ ಸೊ ಇಲ್ಲಿ ನಮಗೆ ಇದು 2 ಫಸ್ಟು, ಇದು 8 ಚಾಪ್ಟರ್ ಫಸ್ಟ್ ಮಾಡ್ಕೊಳ್ಳಿ ಕಂಪಲ್ಸರಿ. 60 ಮಾರ್ಕ್ಸ್ ಅಂತೂ ಮಿನಿಮಮ್ ಆಯಿತಾ. 61 ಇಲ್ಲಿ ನೋಡಿ, ಇಲ್ಲಿ 2 ಅಂತ ಕನ್ಸಿಡರ್ ಮಾಡಿದರೆ 65 ನಿಮಗೆ ಡನ್. ಗೊತ್ತಾಯ್ತಾ? 65 ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು, ವರ್ಸ್ಟ್ ಕೇಸ್. ಓಕೆ, ಇಲ್ಲಿ ನೀವು ಮಾಡಬೇಕಾಗಿದ್ದು ಏನು ಅಂತ ಕೇಳಿದರೆ, ಬಯೋಟೆಕ್ನಾಲಜಿ ಆ್ಯಂಡ್ ಪ್ರಿನ್ಸಿಪಲ್ಸಿಂದ ನೀವು ಮಾಡಬೇಕಾಗಿದ್ದು ಏನೂ ಇಲ್ಲ, ಜಸ್ಟ್ ಇದನ್ನು MCQಸನ್ನು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆ್ಯಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಿಂದ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 65 ಫಿಕ್ಸ್ಡ್. ಅದಾದಮೇಲೆ ಟೈಮ್ ಸಿಕ್ಕಿದರೆ ಇದರಿಂದ ಒಂದು ಮಾಡಿ, ಇದರಿಂದ ಮಾಡಿ ಪಕ್ಕ, ಆಯಿತಾ. ಇದು ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನಿಂದ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬ ರೇರ್ ಬರೋದು ಅನ್ಕೋತೇನೆ. ಯಾಕಂದರೆ ಮಾಡಲ್ 1 ಮಾತ್ರ ಇದೆ, ಅದು 2 ಮತ್ತು 3 ಇಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಫಸ್ಟ್ 8 ಚಾಪ್ಟರ್ಸನ್ನು ಮಾಡಿ. 60 ಅಂತೂ ಫಿಕ್ಸ್, 60 62 63ವರೆಗೂ ಇದೆ. ಯಾಕಂದರೆ ಅಲ್ಲಿ ನಾನು 3 ಮಾರ್ಕ್ಸ್ ಇದೊಂದು ಹೋಯಿತು ಅಂತ ಅಂದ್ಕೊಂಡ್ರು ಅಂತ ಎಕ್ಸಾಂಪಲ್ ಹೇಳ್ತಾರೆ ನಿಮ್ಗೆ ಅಷ್ಟೇ. 61 ಅಂತ ತೊಗೊಂಡ್ರೆ ಇಲ್ಲಿ ನೆಕ್ಸ್ಟ್ ನೀವು ಏನು 9th ಚಾಪ್ಟರಿಂದ MCQ ಮಾಡಿ, MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅದು ಬಿಟ್ಟರೆ 13th ಚಾಪ್ಟರಿಂದ MCQ ಮಾಡಿ, ಅಲ್ಲಿಗೆ ನಿಮಗೆ 65 ಫಿಕ್ಸ್ಡ್ ಶಾರ್ಟ್. ನೆನ್ಪಿಟ್ಕೊಳ್ಳಿ, ಫಿಕ್ಸ್ಡ್ ಪಕ್ಕ ಶ್ಯೂರ್. MCQ ಮಾತ್ರ ಮಾಡಿ, ಬೇರೆ ಏನೂ ಮಾಡೋದು ಬೇಡ. ಇದು ಚಾಪ್ಟರಿಂದ ಮತ್ತೆ ಟೈಮ್ ಸಿಕ್ಕಿದರೆ ಇದು ಮತ್ತು ಇದು ಚಾಪ್ಟರಿಂದ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿ. ಮತ್ತೆ ಸಿಕ್ಕಿದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತಿದ್ದವರು, ಆಯಿತಾ. ಇಲ್ಲದೇ ಇದ್ದರೆ ಇದಿಷ್ಟು ಚಾಪ್ಟರಲ್ಲಿ 65 ಫಿಕ್ಸ್ಡ್. ಫಸ್ಟ್ 8 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ 9th ಚಾಪ್ಟರಲ್ಲಿ MCQ ಮಾಡಿ, 9th ಚಾಪ್ಟರಲ್ಲಿ MCQ ಮಾಡಿ, ಆ್ಯಂಡ್ 13th ಚಾಪ್ಟರಲ್ಲಿ MCQ ಮಾಡಿ. 65 ಅಂತೂ ಫಿಕ್ಸ್ಡ್ ಆಗಿ ಬರುತ್ತೆ. ಅರ್ಥ ಆಯ್ತಾ?
ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು ಏನಂತ ಫಸ್ಟ್ 8 ಚಾಪ್ಟರ್ಸು ಮತ್ತು 9th ಆ್ಯಂಡ್ ಲಾಸ್ಟ್ 13th ಚಾಪ್ಟರ್ ಇದರಿಂದ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು ಮಾಡಿದರೆ ನಿಮಗೆ 100% 65 ಫಿಕ್ಸ್. ಓಕೆ, ಇದಿಷ್ಟು ಬಯಾಲಜಿ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ತುಂಬ ಸೆನ್ಸು ಇಟ್ ಮೇಕ್ ಸೆನ್ಸ್ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ನೀವು ಯಾವುದೇ ಕಾಂಬಿನೇಷನ್ ತೊಗೊಂಡ್ರು ನಿಮಗಲ್ಲಿ ಇಂಟರ್ನಲ್ ಚಾಯ್ಸ್ ಸಿಗುತ್ತೆ. ನಾನು ವರ್ಸ್ಟ್ ಕೇಸ್ ಸಿನಾರಿಯೋ 65 ಬಂದಿದ್ದೇನೆ, ಆಯಿತಾ. 67, 68 ಆಗ್ಬೋದು. ಬಟ್ ಪರ್ಫೆಕ್ಟಾಗಿ ಫಸ್ಟ್ 8 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ ಇದೇ ರೀತಿಯಲ್ಲಿ ಕಲ್ತ್ಕೊಂಡು ಅದಾದ ನಂತರ 9th ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQಗೆ ಹೋಗಿ, 13th ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಹೋಗಿ, ಅದಾದಮೇಲೆ ಕಂಪ್ಲೀಟ್ ಮಾಡಿ ಆದಮೇಲೆ ಬೇಕಾದರೆ ಇವೆರಡು ಚಾಪ್ಟರ್ನ ನೋಡ್ಬೋದು. ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಅಷ್ಟು ಇದಾಗಿ ತಗೊಳ್ಳೋದು ಬೇಡ, ಅಷ್ಟು ಇದಾಗಿ ಇದು ಮಾಡೋದು ಬೇಡ. ಬಯೋಟೆಕ್ನಾಲಜಿ ಮತ್ತು ಇದರಲ್ಲಿ MCQ ಇದು ಮಾಡಿದರೆ ಟೈಮ್ ಸಿಕ್ಕಿದರೆ ಮಾಡ್ಬೋದು. ಅದರ್ವೈಸ್ ಇದಿಷ್ಟಕ್ಕೆ ಮಾಡಿದರೆ ನಿಮ್ಗೆ 65+ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸ್ಟೂಡೆಂಟ್ಸ್, ಇದು ಬಯಾಲಜಿ. ಕಂಪ್ಯೂಟರ್ ಸೈನ್ಸ್ ಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಕಮೆಂಟ್ಸ್ ಬಂದರೆ ಮಾತ್ರ ನಾನು ಕಂಪ್ಯೂಟರ್ ಸೈನ್ಸನ್ನು ಕೂಡ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಯಾರಿಗೆ ನೀಡಿದೆ ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.